ಜಟ್ಟಿಗಳಿಗೆ ಪೊಲೀಸರಿಂದ ಅಡ್ಡಿ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಎಸ್, ಏನು ಜಟ್ಟಿಗಳು ಬರೋ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅಡ್ಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಜಟ್ಟಿಗಳು ವಾಪಸ್ ಹೋಗಿದ್ದಾರೆ. ಇದು ಜಟ್ಟಿ ಜನಾಂಗಕ್ಕೆ ಅವಮಾನ ಮಾಡಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಟ್ಟಿಗಳೇ ಇಲ್ಲದೆ ಜಟ್ಟಿ ಕಾಳಗ ನಡೆಯುತ್ತಾದ್ರೂ ಹೇಗೆ ಅಂತ ಕೇಳಿದ್ದಾರೆ. ಜಟ್ಟಿ ಕಾಳಗವನ್ನೇ ಬಹಿಷ್ಕರಿಸಲು ಈಗ ಜಟ್ಟಿಗಳು ಮುಂದಾಗಿದ್ದಾರೆ. ಎಲ್ಲಾಗದಿರಲ್ಲ ಈಗ ಇಲ್ಲಿ ಅವರ ಜೊತೆಯಲ್ಲಿ ಅವರ ಎಲ್ಲ ಒಂದು ಕುಸ್ತಿಪಟುಗಳು ಮತ್ತೆ ಇಲ್ಲಿ ಇನ್ನೊಂದು ಗೇಟ್ನಲ್ಲಿ ಅವರೆಲ್ಲ ಪಡೆಯಲಾಗಿದೆ. ಇಲ್ಲೂ ಕೂಡ ಬೆಂಗಳೂರು ಚನ್ನಪಟ್ಟ ಮೈಸೂರು ಚಾಮರಾಜನಗರ ಕೊರತೆ ಇರ್ಬೋದು. ಎಸ್, ಜಟ್ಟಿಗಳು ಬರೋ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅಡ್ಡ ಹಾಕಿದ್ದಾರೆ. ಇದು ಜಟ್ಟಿ ಜನಾಂಗಕ್ಕೆ ಮಾಡಿದ ಅವಮಾನ ಅಂತ ಹೇಳಿದ್ದಾರೆ. ಮೈಸೂರು ಅರಮನೆ ಒಳಗೆ ಜಟ್ಟಿಗಳಿಗೆ ಪ್ರವೇಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾದಾಡಲು ಬಂದವರನ್ನ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಅರಮನೆ ಕನ್ನಡಿ ತೊಟ್ಟಿಗೆ ನೇರ ಪ್ರವೇಶಕ್ಕೆ ಅವರನ್ನ ಅಡ್ಡ ಹಾಕಿದ್ದಾರೆ. ಕಾಕಿಗಳ ವಿರುದ್ಧ ಏನು ಜಟ್ಟಿ ಜನಾಂಗದವರು ಏನು ಜಗಳ ಕೂಡ ಮಾಡ್ತಾರಂತ ದೃಶ್ಯಗಳನ್ನು ಕೂಡ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಗಲಾಟೆಗೆ ಕಾರಣ ಏನು ಎಕ್ಸಾಕ್ಟ್ ಆಗಿ? ದಿವ್ಯಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಟ್ಟಿ ಕಾಳಗವನ್ನು ನಡೀಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಾಗುವುದು. ಈಗ ತಮಗೆ ಅರಮನೆಯ ಆವರಣದಲ್ಲಿರುವಂತಹ ಖಾಸಗಿ ಪ್ರದೇಶದಲ್ಲಿರುವಂತಹ ಜಟ್ಟಿ ಕಾಳಗದ ಒಂದು ಮೈದಾನವನ್ನು ತಾವು ಕಾಣ್ತಿರುವಂತದ್ದು. ಆದರೆ ನಿಖರವಾಗಿ ಈಗಾಗಲೇ ವಿಚಾರ ತಿಳಿದು ಬಂದ ಹಾಗೆ ಯಾವ ಕಾರಣಕ್ಕಾಗಿ ಈ ರೀತಿಯ ವೈಮನಸ್ಸು ಎದುರಾಗಿದೆ, ಜಟ್ಟಿಗಳು ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಇದುವರೆಗೂ ತಿಳಿದು ಬಂದಿಲ್ಲ. ಆದರೆ ಅದಕ್ಕೆ ಬೇಕಾಗಿರುವಂತಹ ಕಾಳಗಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕಾತುರರಾಗಿ ಕಾಳಗಕ್ಕೋಸ್ಕರ ಕಾಯ್ತಿದ್ದಾರೆ. ಆದರೆ ಪೊಲೀಸರ ವರ್ತನೆಯಿಂದ ಜಟ್ಟಿಗಳಿಗೆ ಮನಸ್ಸಿಗೆ ನೋವಾಗಿದೆ ಅನ್ನುವಂತಹ ವಿಚಾರ ಈಗಷ್ಟೇ ತಿಳಿದು ಬಂದಿರುವಂತದ್ದು. ಆದ್ರೆ ಇದು ಯಾವ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ಇದುವರೆಗೂ ತಿಳಿದು ಬಂದಿಲ್ಲ. ದಿವ್ಯಾ, ಓಕೆ, ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಜಟ್ಟಿ ಸಮುದಾಯದವರು? ದಿವ್ಯಾ, ಒಟ್ಟಾರೆ ಬೆಳವಣಿಗೆ ಬಗ್ಗೆ ನಮಗೆ ಸಾಕಷ್ಟು ನೋವುಂಟಾಗಿದೆ. ಹೀಗಾಗಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೂ ಕೂಡ ಇನ್ನೂ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಆದ್ರೆ ನಮಗಿದ ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ಜಟ್ಟಿ ಜನಾಂಗದವರು ಜಟ್ಟಿ ಕಾಳಗವನ್ನ ಬಹಿಷ್ಕರಿಸಲು ಈಗ ಮುಂದಾಗಿದ್ದಾರೆ. ಏನ್ ಹೇಳ್ತೀರಾ ಶ್ರೀನಿವಾಸ್? ಇನ್ನು ವರಹಸ್ವಾಮಿ ದೇವಸ್ಥಾನದಿಂದ ಜಟ್ಟಿಗಳು ರೆಡಿಯಾಗಿ ಅರಮನೆಯ ಕಾಳಗದ ಆವರಣಕ್ಕೆ ಬರ್ತಿದ್ರು. ಈ ಒಂದು
ಪೊಲೀಸ್ ಅವರನ್ನ ತಡೆ ಹಿಡಿದ್ರು. ಸೊ ನಮ್ಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ನಿಮ್ಗೆ ಒಳಗಡೆ ಬಿಡಬೇಕು ಅನ್ನುವಂಥದ್ದು, ಹಾಗಾಗಿ ಯಾರನ್ನೂ ಕೂಡ ಒಳಗಡೆ ಬಿಡಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ವ್ಯಕ್ತಿಗಳು ಮತ್ತೆ ಅವರ ಸಂಬಂಧಿಕರು ಏನು ಜಟ್ಟಿ ನಡೆಸಲಿಕ್ಕೆ ಬಂದಿದ್ರು, ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಾವು ನಡೆಸ್ಕೊಂಡು ಬರ್ತಿದೀವಿ, ಯಾವ ವರ್ಷವೂ ಕೂಡ ನಮ್ಮನ್ನ ಈ ರೀತಿಯ ಈ ವರ್ಷ ನೀವು ತಡೆದಿದ್ದೀರಾ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನಾವು ಯಾವುದೇ ಕಾರಣಕ್ಕೂ ಜಟ್ಟಿ ಕಾಳಗವನ್ನ ಮಾಡೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳಿ ಅವ್ರಿಗೆ ಎಸ್ ಈಗ ಅವರು ವಾಪಸ್ ಹೋಗಿದಾರಾ ಅಥವಾ ಅಲ್ಲೇ ಇದ್ದಾರಾ, ಏನ್ ಹೇಳ್ತಾರೆ ಅವ್ರಿಗೆ? ಎಸ್ ಓಕೆ, ಏನು ಜಂಟಿಗಳು ಬರುವ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಜಟ್ಟಿ ಹಾಗೂ ಪೊಲೀಸರ ನಡುವೆ ಏನು ಮಾತಿನ ಚಕಮಕಿ ಕೂಡ ನಡೆದಿದೆ. ಕಾದಾಡಲು ಬಂದವರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ಇದು ಒಂದ್ ರೀತಿ ಜಟ್ಟಿ ಜನಾಂಗಕ್ಕೆ ಮಾಡಿದ ಅವಮಾನ ಅಂತ ಅವರು ಹೇಳ್ತಾ ಇದ್ದಾರೆ. ಎಲ್ಲ ದೃಶ್ಯಗಳನ್ನು ಕೂಡ ನೀವು ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾರೆ. ಕುಟುಂಬಸ್ಥರು ಈಗ ವಾಪಸ್ ಹೋಗ್ತಿದ್ದಾರೆ. ಪೊಲೀಸರು ನಮಗೆ ಅವಮಾನ ಮಾಡಿದ್ದಾರೆ. ಪಾರಂಪರಿಕವಾಗಿ ನಾವು ನಡೆಸಿಕೊಂಡು ಬರ್ತಿದ್ದಂತಹ ಏನು ಜಟ್ಟಿ ಕಾಳಗಕ್ಕೆ ನಾವೀಗ ರೆಡಿಯಾಗಿ ದೇವಸ್ಥಾನದಿಂದ ಹೋಗ್ತಿದ್ವಿ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನ ತಡೆಯುವ ಮೂಲಕ ನಮ್ಮ ಒಂದು ಧಕ್ಕೆಯನ್ನ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಕಾಳಗ ಮಾಡಲ್ಲ ಅನ್ನುವಂತಹ ಒಂದು ದೃಷ್ಟಿಯಿಂದ ಈಗ ಅವರು ಹೊರಟಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಏನು ಜಟ್ಟಿಗಳು ಹಾಗೆ ಜಟ್ಟಿಯ ಅವರ ಒಂದು ಕುಟುಂಬಸ್ಥರು ವಾಪಸ್ ತೆರಳುವಂತಹ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ಕೂಡ ಆಕ್ರೋಶಗೊಂಡಿರುವಂತದ್ದು ಪೊಲೀಸರ ವರ್ತನೆಗೆ. ಪೊಲೀಸರು ನಮಗೆ ಪಾಸ್ ಇದ್ರು ಕೂಡ ಪೊಲೀಸರು ನಮ್ಮನ್ನ ಬಿಡ್ತಿಲ್ಲ ಅನ್ನುವಂಥದ್ದು ಅವರ ಒಂದು ಆರೋಪ. ಸೊ ಹಾಗಾಗಿನೇ ನಮ್ಮ ಜೊತೆ ಕುಟುಂಬಸ್ಥರಿದ್ದಾರೆ. ಸರ್, ಈಗ ಬಹಿಷ್ಕಾರ ಅಂತೂ ಮಾಡೋಂಗಿಲ್ಲ. ಅವರು ಪಾಸ್ ಇದ್ರು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಹೋದಕ್ಕೆ ಜಟ್ಟಿಗಳನ್ನ ಯಾರು ಬಿಡ್ತಾ ಇಲ್ಲ. ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸಿದ್ರು? ಬ್ರಹ್ಮಪುರಿ ಕೆಟ್ಟಂತ ಬಂದಿದ್ದೀವಿ ಹೊರಗಡೆಗೆ, ಅರಮನೆ ಒಳಗಡೆ ಬಂದು ನಮ್ ಆರಾಮ ಒಳಗಡೆ ಬಿಡ್ತಾ ಇದ್ರಿ. ಈ ಸತಿ ಬಿಡ್ತಾ ಇಲ್ಲ. ಯಾವ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ನೀವು ಹೇಗೆ ಬಂದ್ರಿ? ನಾವು ಬ್ರಹ್ಮಪುರಿ ಗೇಟ್ ಅಲ್ಲಿ ಬಂದಿದೀವಿ ಅಂತ ಹೇಳಿದ್ವಿ. ನಮ್ ಬ್ರಹ್ಮಪುರಿ ಗೇಟ್ ಅಲ್ಲಿ ಬರಕ್ಕೆ ನಮ್ಗೆ ಅವಕಾಶ ಇರೋದು. ನೀವು ಇಷ್ಟು ಜನ ಬಂದಿರೋ ಬ್ರಹ್ಮಪುರಿ ಗೇಟ್ ಅವ್ರಿಗೆ ಗೊತ್ತಿಲ್ಲ. ಯಾವ ಗೇಟು ಅಂತ ಕೇಳ್ತಾರೆ. ಏನ್ ಹೇಳೋದು ಸರ್? ನಮ್ಗೆ ರೂಮ್ ಕೊಟ್ಟು ಎಲ್ಲ ಮಾಡಿ ಹಾಕಿ ಕೊಟ್ಟಿದ್ದಾರೆ. ಪಾಸ್ ಕೊಟ್ಟಿದ್ದಾರೆ, ತೋರಿಸಿದ್ರು ಬಿಡ್ಲಿಲ್ಲ ಸರ್. ರೆಡಿ ಆಗಿದ ತಕ್ಷಣ ನೇರವಾಗಿ ಕಾಳಗ ಆ ಕಡೆ ಹೋಗ್ಬೇಕು. ಕಾಳಗ ಆ ಕಡೆ ಹೋಗ್ಬೇಕು ಸರ್. ನಾವು ಹೋಗ್ತಾ ಇಲ್ಲ ಸರ್. ಬಿಟ್ರೆ ನಾವು ಹೋಗ್ತೀವಿ ಸರ್. ಇವಾಗ ಮಾತಾಡಿ. ಇದಿಷ್ಟು ಏನು ಜಟ್ಟಿ ಕಾಳಗಕ್ಕೆ ರೆಡಿಯಾದಂತಹ ಜಟ್ಟಿಗಳು ಹೇಳೋ ಮತ್ತು ನಮಗೆ ಪೊಲೀಸರು ಈ ಬಾರಿ ಅವಮಾನ ಮಾಡಿದ್ದಾರೆ. ನಮಗೆ ಭಾಷೆಗೂ ಕೂಡ ನಮ್ಮನ್ನು ಅಲೋ ಮಾಡ್ತಿಲ್ಲ. ಹಾಗಾಗಿ ನಾವು ಈ ಸತಿ ಕಾಳಗದಲ್ಲಿ ಭಾಗವಹಿಸಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಪೊಲೀಸರ ಒಂದು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರು ವಾಪಸ್ ತೆರಳುತ್ತಿರುವಂತದ್ದು. ಕ್ಯಾಮರಾಮನ್ ಸಿದ್ದಪ್ಪ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಮೈಸೂರು. ಎಸ್ ಏನು ಜಟ್ಟಿಗಳು ಬರುವ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾತಿನ ಚಕಮಕಿ ಕೂಡ ನಡೆದಿದೆ. ಕಾದಾಡಲು ಬಂದವರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ಜಟ್ಟಿ ಜನಾಂಗಕ್ಕೆ ಮಾಡಿದ ಅವಮಾನ ಅಂತ ಹೇಳಿದ್ದಾರೆ. ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ಮಾಡಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಪೊಲೀಸರು ನಮ್ಮನ್ನ ತಡೆ ಹಿಡಿದಿದ್ದಾರೆ. ಇದರಿಂದ ನಮಗೆ ಅವಮಾನ ಆಗಿದೆ ಅಂತ ಹೇಳಿ ಅವರು ವಾಪಸ್ ಹೋಗ್ತಿರುವಂತಹ ದೃಶ್ಯಗಳನ್ನು ನೀವು ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಪ್ಲೀಸ್ ಮೇಲೆ ಇಟ್ಕೋ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲ್ಯಾಣ ಗುಣಗಾತ್ರಾಯ ಕಾಮಿಕಾಯ. ಇವತ್ತು ಆಯುಧ ಪೂಜೆ. ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಆಯುಧ ರೂಪದಲ್ಲಿ ಪೂಜೆಯನ್ನು ಮಾಡಿರ್ತಾರೆ. ವಾಹನದಿಂದ ಹಿಡಿದು ಪೆನ್ನು ಪೇಪರ್ವರೆಗೆ ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಆದರೆ ನಮ್ಮ ಸೈನಿಕರು ಆಯುಧ ಪೂಜೆ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ತಮಿಳುನಾಡಿನ ಜಯಲಲಿತಾ ಅವರ ಅಭಿಮಾನಿಗಳಿಗೊಂದು ಶುಭ ಸುದ್ದಿ ಬರ್ತಾ ಇದೆ. 19 ದಿನ ಆದ್ಮೇಲೆ ಕಣ್ ತೆರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.